ನಮಸ್ಕಾರ ವೀಕ್ಷಕರೇ. ಇವತ್ತು ಕುವೆಂಪು ಅವರ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಮೂರ್ನಾಲ್ಕು ಭಾಷಣಗಳನ್ನು, ಯುಗ ಪರಿವರ್ತಕ ಭಾಷಣಗಳು ಅಂಥೇಳಿ ಗುರ್ತು ಮಾಡ್ತಾರೆ ಸಾಹಿತ್ಯ ವಲಯದಲ್ಲಿ. ಅವುಗಳಲ್ಲಿ ಒಂದು ಭಾಷಣ ಸಂಸ್ಕೃತಿ ಕ್ರಾಂತಿಗೆ ಕಹಳೆ ನಾಂದಿ ಅಂತಕ್ಕಂಥದ್ದು. ಆ ಭಾಷಣವನ್ನು ಕುರಿತು ಕೆಲವು ಮಾತುಗಳನ್ನು ಇವತ್ತು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಬೇಕು ಅಂದ್ಕೊಂಡಿದ್ದೇನೆ. ಸುಮಾರು 50 ವರ್ಷ, ಸುಮಾರು ಅಲ್ಲ ಸರಿಯಾಗಿ 50 ವರ್ಷ, 2024ಕ್ಕೆ 50 ವರ್ಷ ಈ ಭಾಷಣ ಮಾಡಿ ಆಗಿದೆ. ಆದರೂ ಕೂಡ ಇವತ್ತಿಗೂ ಕೂಡ ಇವತ್ತಿನ ಸಮಸ್ಯೆಗಳು ಕೂಡ ಸ್ಪಂದಿಸುವ ಕಾರಣಕ್ಕಾಗಿ ಇದು ಇವತ್ತೂ ಕೂಡ ನಾವ್ಯಾರೋ ಮಾಡಬಹುದಾದಂತಹ ಭಾಷಣವಾಗಿ ಉಳ್ಕೊಂಡಿದೆ. ಅಷ್ಟು ಪ್ರಸ್ತುತವಾಗಿರ್ತಕ್ಕಂಥ ಈ ಭಾಷಣದ ಮಹತ್ವ ಏನು, ಕುವೆಂಪು 50 ವರ್ಷಗಳ ಹಿಂದೆ ಯಾವ ವಿಚಾರವನ್ನು ಕುರಿತು ಈ ಭಾಷಣ ಮಾಡಿದ್ದಾರೆ, ಇಂಥ ಮುಖ್ಯವಾದಂಥ ಅಂಶಗಳನ್ನು ನಾನಿಲ್ಲಿ ತಮ್ಮ ಗಮನಕ್ಕೆ ತರಬೇಕು ಅಂದ್ಕೊಂಡಿದ್ದೇನೆ. ಮೊದಲನೇದಾಗಿ ನನ್ನ ವಿನಂತಿ, ಯಾರು ನನ್ನ ಈ ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ದೀರಿ, ಯಾರು ಇದುವರೆಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಒತ್ತಿದರೆ ನಾನು ಸಾಹಿತ್ಯ, ಸಂಸ್ಕೃತಿ, ವೈಚಾರಿಕತೆ ಹೀಗೆ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಬರ್ತವೆ. ಕುವೆಂಪು ಅವರ ಆಲೋಚನಾ ಕ್ರಮವನ್ನು, ಆ ಕಾಲದಲ್ಲೇ ಅವರು ಯಾವ ರೀತಿ ವಿಚಾರ ಮಾಡ್ತಿದ್ರು ಅನ್ನೋದಕ್ಕೆ ಕುವೆಂಪು ಅವರ ಈ ಭಾಷಣ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ತಾವು ಕೊನೆಯವರೆಗೂ ಕೂಡ ಈ ವಿಡಿಯೋವನ್ನು ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಇದರಿಂದ ನನಗೂ ಕೂಡ ಸಹಾಯ ಆಗ್ತದೆ, ತಾವು ಏನು ನಿರೀಕ್ಷೆ ಮಾಡ್ತೀರಿ ಅಂತೇಳಿ. ಓಕೆ, ಈ ಭಾಷಣವನ್ನು ಈಗ ಶುರು ಮಾಡೋಣ. ಈ ಭಾಷಣ ಏನು ಹೇಳುತ್ತೆ ಅಂತಕ್ಕಂಥದ್ದನ್ನು ನಾನು ಮೊದಲೇ ಹೇಳಿದೆ, 50 ವರ್ಷಗಳ ಹಿಂದಿನ ಭಾಷಣ ಅಂಥೇಳಿ. ಈ ಭಾಷಣದ ಹಿನ್ನೆಲೆ ಹೇಳಬೇಕು ನಿಮಗೆ. 1974ರಲ್ಲಿ ಕರ್ನಾಟಕದ ವೈಚಾರಿಕತೆಯ ಇತಿಹಾಸದಲ್ಲಿ ಒಂದು ಬಹಳ ಮುಖ್ಯವಾದಂಥ ಸಂಗತಿ ನಡೀತು. ಚಂದ್ರಶೇಖರ ಪಾಟೀಲ್ ಮತ್ತು ಇನ್ನೂ ಅನೇಕ ಪ್ರಗತಿಪರ ಲೇಖಕರು ಆ ಸಂದರ್ಭದಲ್ಲಿ ಸೇರಿಕೊಂಡು ಒಂದು ಸಂಘಟನೆಯನ್ನು ಹುಟ್ಟುಹಾಕಿದರು. ಅದು ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಒಕ್ಕೂಟ ಅಂತಕ್ಕಂಥದ್ದು. ಈ ಒಕ್ಕೂಟ ರಚನೆಯ ಮೂಲ ಉದ್ದೇಶ ಏನಾಗಿತ್ತು ಅಂದರೆ, ಅದುವರೆಗೂ ನಮ್ಮ ಸಾಹಿತ್ಯ, ಸಂಸ್ಕೃತಿ ಇವೆಲ್ಲವೂ ಕೂಡ ಬ್ರಾಹ್ಮಣರ ಹಿಡಿತದಲ್ಲಿತ್ತು. ಒಂದು ವರ್ಗದ ಜನರ ಹಿಡಿತದಲ್ಲಿ ಇವೆಲ್ಲ ಹಿಡಿಯಲ್ಪಟ್ಟಿತ್ತು. ಇದನ್ನು ವಿರೋಧಿಸಿ ಈ ಚಳವಳಿ ಶುರುವಾಯಿತು, ಈ ಸಂಘಟನೆ ಶುರುವಾಯಿತು, ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಒಕ್ಕೂಟ. ಇದರ ಮೂಲ ಉದ್ದೇಶ ಈ ನಮ್ಮ ಕರ್ನಾಟಕದ ಜನಾಂಗದಲ್ಲಿ ಬೆರಳೆಣಿಕೆಯಷ್ಟು 5% 10% ಇರ್ತಕ್ಕಂತಹ ಒಂದು ವರ್ಗ ಇಡೀ ಸಮೂಹದ ಮೇಲೆ ಜ್ಞಾನವನ್ನು ಕೈಯಲ್ಲಿ ಇಟ್ಟುಕೊಂಡು ದೌರ್ಜನ್ಯವನ್ನು ಮಾಡ್ತಕ್ಕಂಥದ್ದನ್ನು ವಿರೋಧಿಸುವುದಾಗಿತ್ತು. ಮತ್ತು ಆ ಬಿಗಿಮುಷ್ಟಿಯಿಂದ ಸಾಹಿತ್ಯ ಸಂಸ್ಕೃತಿಗಳನ್ನು ಹೊರಗಡೆ ತರ್ತಕ್ಕಂಥದ್ದು, ಅಂದರೆ ಅದನ್ನು ಆ ಹಿಡಿತದಿಂದ ಬಿಡಿಸಿ ಮುಕ್ತಗೊಳಿಸ್ತಕ್ಕಂಥದ್ದು, ಎಲ್ಲರಿಗೂ ಸಿಗುವ ಹಾಗೆ ಮಾಡ್ತಕ್ಕಂಥದ್ದು ಈ ಚಳುವಳಿ, ಈ ಸಂಘಟನೆಯ ಮೂಲ ಉದ್ದೇಶ ಆಗಿತ್ತು. ಈ ಬರಹಗಾರರ ಒಕ್ಕೂಟ, ಬರಹಗಾರರ ಮತ್ತು ಕಲಾವಿದರ ಒಕ್ಕೂಟ ಏನಿದೆ, ಇದರ ಉದ್ಘಾಟನೆಗೆ ಕುವೆಂಪು ಅವ್ರನ್ನ ಕರೀಲಿಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಕುವೆಂಪು ಒಪ್ಪಿಕೊಂಡು ಈ ಸಂಘಟನೆಯ ಉದ್ಘಾಟನೆಗೆ ಮೈಸೂರು ಮಹಾರಾಜ ಕಾಲೇಜಿನ ಶತಮಾನೋತ್ಸವ ಭವನದಲ್ಲಿ ಅವರು
ಈ ಸಂಘಟನೆಯನ್ನು ಉದ್ಘಾಟಿಸಿ ಉದ್ಘಾಟನಾ ಭಾಷಣವನ್ನು ಮಾಡ್ತಾರೆ. ಆ ಉದ್ಘಾಟನಾ ಭಾಷಣವನ್ನೇ ಸಂಸ್ಕೃತಿ ಕ್ರಾಂತಿಗೆ ಕಹಳೆ ನಾಂದಿ ಅಂತಕ್ಕಂಥ ಹೆಸರಿನಲ್ಲಿ ಕರೆಯಲಾಗ್ತದೆ. ಕುವೆಂಪು ಅವರ ಐತಿಹಾಸಿಕವಾಗಿರ್ತಕ್ಕಂಥ ಭಾಷಣಗಳಲ್ಲಿ ಇದು ಕೂಡ ಒಂದು. ಈ ಭಾಷಣದಲ್ಲಿ ಕುವೆಂಪು ಬೇರೆ ಬೇರೆ ರೀತಿಯ ವಿಚಾರಗಳನ್ನು ಪ್ರಸ್ತಾಪಿಸಿದರೂ ಕೂಡ ಅತ್ಯಂತ ಮುಖ್ಯವಾಗಿ ಅವರು ಪ್ರತಿಪಾದಿಸುವುದು ನಮ್ಮ ಲೇಖಕರು ಹಿಡಿಯಬೇಕಾದ ದಾರಿ ಮತ್ತು ಜನಸಾಮಾನ್ಯರಿಗೆ ವೈಚಾರಿಕತೆಯನ್ನು ಬೆಳೆಸಲಿಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಒತ್ತು ಕೊಟ್ಟು ಹೇಳಿದ್ದಾರೆ. ನೋಡಿ, ಆರಂಭದಿಂದನೇ ಬರ್ತೀನಿ. ಆರಂಭದಲ್ಲಿ ಅವರು ಹೇಳ್ತಾರೆ, ಈ ಸಮ್ಮೇಳನವನ್ನು ಉದ್ಘಾಟಿಸಲಿಕ್ಕೆ ನಾನು ಯಾಕೆ ಒಪ್ಪಿಕೊಂಡೆ, ಯಾಕೆ ಬಂದೆ ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡ್ತಾ ಹೇಳ್ತಾರೆ ಅವರು. ನೀವು ಅಲ್ಲಿ 3 ಭಾಗ ಮಾಡ್ತಾರೆ ಅವರು. ಆರಂಭದಲ್ಲಿ ಅದನ್ನು ಸೂಚನೆ ಕೂಡ ಕೊಡ್ತಾರೆ, 3 ಪದಗಳನ್ನು, ಸರ್ವನಾಮಗಳನ್ನು. ನೀವು, ಅವರು, ನಾವು ಅಂತ. ನೀವು ಅಂದರೆ ಈಗ ಆ ಬ್ರಾಹ್ಮಣ ಹಿಡಿತದಿಂದ ಕಲೆ ಸಾಹಿತ್ಯ ಸಂಸ್ಕೃತಿಗಳನ್ನ ಬಿಡಿಸ್ಬೇಕು ಅಂತಕ್ಕಂಥ ಹೋರಾಟ ಮಾಡ್ತಿದ್ರಲ್ಲ ಅವರು. ಅವರು ಅಂದರೆ ಯಾರು ಹಿಡಿತದಲ್ಲಿ ಇಟ್ಕೊಂಡಾರೋ ಅವರು. ನಾವು ಅಂದರೆ ನಾವೆಲ್ಲರೂ ಸೇರಿ ಮಾಡಬೇಕು, ನಾವೆಲ್ಲರೂ ಸೇರಿದವರು. ಈಗ ಹೇಳ್ತಾ ಇದ್ದಾರೆ, ನೀವು ಸಾವಿರಾರು ವರ್ಷಗಳಿಂದ ಬೌದ್ಧಿಕ ದಬ್ಬಾಳಿಕೆ ನಡೆಸಿ ಜನತೆಗೆ ತಿಳಿಯದ ಭಾಷೆ, ಆಡಳಿತ ಮೂಲಕ ಜನರನ್ನು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಜನರನ್ನು ನಿಯಂತ್ರಣದಲ್ಲಿ ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಪ್ರಾಸ್ತಾವಿಕ ಮಾತುಗಳನ್ನು ಹೇಳಿದಾಗ ಅದನ್ನು ಪ್ರಸ್ತಾಪ ಮಾಡಿನೇ ಕುವೆಂಪು ಶುರು ಮಾಡ್ತಾರೆ. ನೋಡಿ, ನೀವು ನಿಮ್ಮ ದೃಷ್ಟಿಕೋನದಿಂದ ಹೀಗೆ ಹೇಳಿದ್ರಿ, ಅವ್ರು ದಬ್ಬಾಳಿಕೆ ಮಾಡಿದರು, ಅಕ್ಷರ ಸಂಸ್ಕೃತಿಯನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡ್ರು, ಈ ರೀತಿ ಹೇಳ್ತೀರಿ. ಅವರ ವ್ಯಾಖ್ಯಾನ ಬೇರೆ ರೀತಿ ಇರ್ತದೆ ಅಂತ. ನೀವೆಲ್ಲ ಕಾಡು ಜನ ಆಗಿದ್ರಿ, ತಿಳುವಳಿಕೆ ಇಲ್ಲದ ಅವಿವೇಕಿಗಳಾಗಿದ್ರಿ, ನಾವು ನಿಮಗೆ ಜ್ಞಾನವನ್ನು ಕೊಟ್ಟು ನಿಮ್ಮನ್ನು ಸುಸಂಸ್ಕೃತರನ್ನಾಗಿ ಮಾಡಿದ್ವಿ, ನೀವು ಬದುಕುವ ದಾರಿಯನ್ನು ತೋರಿಸಿದ್ವಿ, ಅದು ನಮಗೆ ಹೆಮ್ಮೆಯ ವಿಷಯ. ಈ ರೀತಿ ಅವರು ವ್ಯಾಖ್ಯಾನ ಮಾಡೋಕ್ಕೆ ಸಾಧ್ಯ ಇದೆ, ಯಾಕೆಂದರೆ ಆ ಸಾಧ್ಯತೆ ಇತ್ತು. ಸೊ ಇದನ್ನು ಹೇಳಿ ಕುವೆಂಪು ಹೇಳ್ತಾರೆ, ನಾನು ಇಲ್ಲಿ ನಿರ್ದ್ವೇಷಿಯಾಗಿ, ರಾಗದ್ವೇಷಗಳಿಗೆ ಅತೀತನಾಗಿ, ಯಾವ ಪೂರ್ವಾಗ್ರಹವೂ ಇಲ್ಲದೆ ಮಾತನಾಡ್ತೀನಿ. ನಿಮಗೆ ಅಪ್ಯಾಯಮಾನ ಆಗುವ ಹಾಗೆಯೇ ಮಾತಾಡ್ತೀನಿ ಅಂತ ದಯವಿಟ್ಟು ನಿರೀಕ್ಷೆ ಮಾಡಬೇಡಿ. ಕುವೆಂಪು ಈ ವಿಷಯವನ್ನು ಸ್ಪಷ್ಟಪಡಿಸೋದ್ರಲ್ಲಿ ನಮಗೆ ಗೊತ್ತಾಗ್ತದೆ, ಕುವೆಂಪು ತನಗೆ ತಪ್ಪು ಅಂತ ಕಂಡದ್ದನ್ನು ಯಾರಾದರೂ ಮಾಡಲಿ ಅದನ್ನು ಹೇಳುವಂತಹ, ನಯವಾಗಿ ಆದರೂ ಹೇಳುವಂತಹ ಒಂದು ಸ್ವಾತಂತ್ರ್ಯವನ್ನು ಅವರು, ಆ ಸ್ಪಷ್ಟತೆಯನ್ನು ಇಟ್ಟುಕೊಂಡಿದ್ದರು. ಭಾಷಣಕ್ಕೆ ಕರೆದಿದ್ದಾರೆ, ನನ್ನನ್ನು ಉದ್ಘಾಟನೆ ಕರೆದಿದ್ದಾರೆ ಅಂಥೇಳಿ ಉದ್ಘಾಟನೆ ಕರೆದವರು ಪರವಾಗಿಯೇ ಮಾತನಾಡಬೇಕು ಅಂತಕ್ಕಂಥದ್ದು ಅವರಿಗೆ ಆಗ್ತಿರಲಿಲ್ಲ. ಆ ಕಾರಣಕ್ಕಾಗಿ ಈ ಸ್ಪಷ್ಟೀಕರಣವನ್ನು ಕೊಡ್ತಾರೆ. ಮತ್ತು ನಿಮಗೆ ಅಪ್ಯಾಯಮಾನವಾಗಿ ನಾನು ಮಾತಾಡದೇ ಇದ್ದರೂ ನೀವು ಸಹಿಸ್ಕೋಬೇಕು ಅನ್ನೋದನ್ನು ಕೂಡ ಅವರು ಹೇಳ್ತಾರೆ. ಪುರೋಹಿತಶಾಹಿಯ ವ್ಯಾಖ್ಯಾನ ಮಾಡ್ತಾರೆ. ಅವ್ರು ಹೇಳ್ತಾರೆ, ಪುರೋಹಿತಶಾಹಿ ಅಂತಕ್ಕಂಥದ್ದು ಕೇವಲ ಒಂದು ಧರ್ಮ, ಹಿಂದೂ ಧರ್ಮಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ಅವರು ಬಹಳ ಒತ್ತಿ ಹೇಳ್ತಾರೆ. ಯಾಕೆಂದರೆ ಪುರೋಹಿತಶಾಹಿ ಅಂದ ತಕ್ಷಣವೇ ಬ್ರಾಹ್ಮಣ ಬರ್ತಾರೆ, ಬ್ರಾಹ್ಮಣ ಅಂದ ತಕ್ಷಣ ಹಿಂದೂ ಧರ್ಮ ಬರ್ತದೆ. ಹಿಂದೂ ಧರ್ಮದ ಬ್ರಾಹ್ಮಣ ಜನರನ್ನು ವಿರೋಧಿಸಲಿಕ್ಕಾಗಿಯೇ ಇವರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ, ಬ್ರಾಹ್ಮಣ ಜನಾಂಗದ ದ್ವೇಷಿಗಳು. ಈ ರೀತಿಯ ಭಾವನೆ ಯಾವ ಕಾರಣಕ್ಕೂ ಬರಕೂಡದು ಅಂತಕ್ಕಂಥದ್ದು ಕುವೆಂಪು ಅವರ ಆಲೋಚನೆ ಆಗಿತ್ತು. ಅದನ್ನು ಕೂಡ ಅವರು ಸ್ಪಷ್ಟಪಡಿಸ್ತಾರೆ. ಇದು ಹಿಂದೂಗಳಲ್ಲಾಗಲಿ, ಮುಸ್ಲಿಮರಲ್ಲಾಗಲಿ, ಕ್ರಿಸ್ತರಲ್ಲಾಗಲಿ ಎಲ್ಲರಲ್ಲೂ ಕೂಡ ಈ ಪುರೋಹಿತಶಾಹಿ ಅಂತಕ್ಕಂಥದ್ದು ಇದೆ. ದೇವರು ಧರ್ಮವನ್ನು ತಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡು ಜನಸಾಮಾನ್ಯರನ್ನು ವಂಚಿಸ್ತಕ್ಕಂತಹ, ದೌರ್ಜನ್ಯ ಮಾಡ್ತಕ್ಕಂಥ ವರ್ಗ ಏನಿದೆ, ಒಟ್ಟಾರೆಯಾಗಿ ಅದನ್ನು ಪುರೋಹಿತಶಾಹಿ ಅಂತೇಳಿ ನಾವು ಗುರುತಿಸ್ಕೊಳ್ಬೇಕು ಅಂತಕ್ಕಂಥ ಕುವೆಂಪು ಅವರ ಮಾತಾಗಿತ್ತು. ಅಂದರೆ ಪುರೋಹಿತ ಅಂತಕ್ಕಂಥದ್ದು ಕೇವಲ ಹಿಂದೂ ಧರ್ಮದ ಬ್ರಾಹ್ಮಣ ಜನಾಂಗಕ್ಕೆ ಸಂಬಂಧಪಟ್ಟದ್ದು ಅಲ್ಲ ಅಂತಕ್ಕಂಥದ್ದು. ಹೀಗಾಗಿ ನಾನು ಸಮಾನತಾವಾದಿಯಾಗಿ ಇಲ್ಲಿ ಮಾತನಾಡ್ತೀನಿ ಅಂತ ಅವರು ಹೇಳ್ತಾರೆ. ಸಮಾನತಾವಾದಿ, ಸಮತಾವಾದಿ, ನೀವೇನಾದರೂ ಕರ್ಕೊಳ್ಳಿ, ಸಮಾನತಾವಾದಿಯಾಗಿ ನಾನು ಮಾತನಾಡ್ತೀನಿ ಅಂತ ಹೇಳಿ ಬಹಳ ಮುಖ್ಯವಾದ ಒಂದು ಸ್ಟೇಟ್ಮೆಂಟನ್ನು ಅವ್ರು ಕೊಡ್ತಾರೆ. ಈಗಲೂ ಕೂಡ ಅಲ್ಲೆಲ್ಲ ಅದನ್ನು ನಾವು ಉಲ್ಲೇಖ ಮಾಡ್ತೀವಿ. ನನಗೆ ಯಾವುದೇ ಜಾತಿ ಇಲ್ಲ, ಆ ಕಾರಣದಿಂದಲೇ ನನಗೆ ಜಾತಿ ದ್ವೇಷವಿಲ್ಲ. ಬಹಳ ಅದ್ಭುತವಾದಂಥ ಮಾತು. ನನಗೆ ಯಾವ ಜಾತಿಯೂ ಇಲ್ಲ, ಆದ್ದರಿಂದ ಜಾತಿ ದ್ವೇಷವೂ ಇಲ್ಲ.
ಹಾಗಾದರೆ ಜಾತಿ ದ್ವೇಷ ಅನ್ನೋದು ಯಾರಿಗಿರುತ್ತದೆ? ಯಾರು ಜಾತಿಗೆ ಗಂಟು ಬಿದ್ದಿರ್ತಾರೋ ಅವರಿಗೆ ಮಾತ್ರ ಜಾತಿ ದ್ವೇಷವಿರುತ್ತದೆ. ಯಾರು ಜಾತಿಯಿಂದ ಅತೀತರಾಗಿ ಜಾತ್ಯತೀತರಾಗಿ ಮಾತನಾಡ್ತಾರೋ ಮತ್ತು ಜಾತ್ಯತೀತತೆಯನ್ನು ತಮ್ಮ ಆಲೋಚನೆಯಲ್ಲಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಾರೋ ಅವರಿಗೆ ಯಾವ ಜಾತಿಯ ಮೇಲೆಯೂ ಕೂಡ ದ್ವೇಷ ಹುಟ್ಟಲು ಸಾಧ್ಯವಿಲ್ಲ. ಇದು ಕುವೆಂಪು ಅವರ ಆಲೋಚನೆ ಆಗಿತ್ತು. ಅದನ್ನೇ ಅವರು ಸ್ಪಷ್ಟಪಡಿಸ್ತಾರೆ. ಈ ಬ್ರಾಹ್ಮಣರ ದ್ವೇಷಿ ಅಂತಕ್ಕಂಥ ಆಗಾಗಲೇ ಕುವೆಂಪು ಅವರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಬರೆದದ್ದು ಶೂದ್ರ ತಪಸ್ವಿ ಈ ಹಿನ್ನೆಲೆಯಲ್ಲಿ ಅವರಿಗೆ ಬ್ರಾಹ್ಮಣರ ದ್ವೇಷಿ ಅಂತಕ್ಕಂಥದ್ದು ಅಲ್ಲಿ ಅಪವ್ಯಾಖ್ಯಾನ ಆಗಿತ್ತು. ಆ ಕಾರಣದಿಂದಲೇ ಇಲ್ಲಿ ಅವರ ಗುರುಗಳಾಗಿರ್ತಕ್ಕಂಥ ವೆಂಕಣ್ಣಯ್ಯನವರು ಮತ್ತು ರಾಮಕೃಷ್ಣ ಪರಮಹಂಸರ ಪ್ರಸ್ತಾಪವನ್ನು ಮಾಡ್ತಾರೆ. ನನ್ನನ್ನು ಬ್ರಾಹ್ಮಣ ದ್ವೇಷಿ ಅಂತ, ನಾನು ಯಾರು ಅತ್ಯಂತ ನನ್ನ ಪೂಜ್ಯ ಗುರುಗಳು ಅಂತ ಹೇಳಿ ಕರಿತೀವೋ ಅವರು ಕೂಡ ಬ್ರಾಹ್ಮಣರೇ ಆಗಿದ್ದರು. ಅಂದರೆ ಬ್ರಾಹ್ಮಣರ ಜನಾಂಗವನ್ನು ಅವರು ವಿರೋಧಿಸುವುದು ಅವರ ಗುರಿ ಆಗಿರಲಿಲ್ಲ ಅನ್ನೋದು ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ಕೂಡ ಅವರು ಹೇಳ್ತಾರೆ. ನಿಮ್ಮದೂ ಅದಾಗಬಾರ್ದು ಅಂತ ಆ ಲೇಖಕರಿಗೆ ಅವರು ಹೇಳ್ತಕ್ಕಂಥದ್ದು. ರಾಮಕೃಷ್ಣ ಪರಮಹಂಸರ ಒಂದು ನಿದರ್ಶನವನ್ನು ಅವರು ಕೊಡ್ತಾರೆ. ರಾಮಕೃಷ್ಣ ಪರಮಹಂಸರು ಹುಟ್ಟಿನಿಂದ ಬ್ರಾಹ್ಮಣರಾಗಿದ್ದರು, ಬ್ರಾಹ್ಮಣದ ತತ್ವವನ್ನು ತ್ಯಜಿಸಿದರು ಅಂತ. ಇವತ್ತು ಬ್ರಾಹ್ಮಣರಾಗಲಿಕ್ಕೆ, ಬ್ರಾಹ್ಮಣತ್ವವನ್ನು ಮೈಗೂಡಿಸ್ಲಿಕ್ಕೆ, ನಾನು ಬ್ರಾಹ್ಮಣ, ನಾನು ಶ್ರೇಷ್ಠ ಅಂತ ಹೇಳ್ಕೊಳ್ಳಿಕ್ಕೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ಒದ್ದಾಡ್ತಕ್ಕಂಥ ಸ್ಥಿತಿಯಲ್ಲಿ ಆ ಬ್ರಾಹ್ಮಣ ಅಂತಕ್ಕಂಥದ್ದು ಸಂಕೋಲೆ, ಅದು ಬ್ರಾಹ್ಮಣ್ಯ ಅಂತಕ್ಕಂಥದ್ದು ಸಂಕೋಲೆ ಅಂತೇಳಿ ಅದನ್ನು ಬಿಟ್ಟು ಬಂದರು ರಾಮಕೃಷ್ಣ ಪರಮಹಂಸರು ಅಂತ ಹೇಳ್ತಾ ಇದ್ದಾರೆ. ಅವರು ರಾಮಕೃಷ್ಣ ಪರಮಹಂಸರು ಆ ಜನಿವಾರವನ್ನು ಕಿತ್ತಾಕಿದಾಗ ಯಾಕೆ ಅಂತ ಕೇಳಿದ್ರಂತೆ, ಅಷ್ಟ ಪಾಶಗಳಿಂದ ಹುಟ್ಟಿರ್ತೀವಿ ನಾವು, ಇದು ಮತ್ತೆ ಬ್ರಾಹ್ಮಣ್ಯ ಶ್ರೇಷ್ಠ ಅಂತಕ್ಕಂಥದ್ದು ಇನ್ನೊಂದು ನವಪಾಶ ಆಗ್ತದೆ, ಇನ್ನೊಂದು ಸೇರ್ಕೊಳ್ತದೆ, ಅದಕ್ಕೆ 9 ಆಗ್ತವೆ, 8 9 ಆಗ್ತವೆ, ಅದಕ್ಕಾಗಿ ನಾನು ಕಿತ್ತೋಗದೆ ಅಂತ ರಾಮಕೃಷ್ಣ ಪರಮಹಂಸರು ಹೇಳಿದರು. ನೀವು ಅಬ್ರಾಹ್ಮಣರಿಗೆ ಹೀಗೆ ಕಿತ್ತೊಗೆಯಬೇಕಂತ ಅನಿವಾರ್ಯತೆಯೂ ಇಲ್ಲ, ನೀವು ಬ್ರಾಹ್ಮಣರಾಗಿ ಹುಟ್ಟೇ ಇಲ್ಲ, ಅದು ಸೌಭಾಗ್ಯ ಅಂತ ಹೇಳ್ತಾರೆ. ಅಂದರೆ ಬ್ರಾಹ್ಮಣನಾಗಿ ಹುಟ್ಟುವುದು ಸೌಭಾಗ್ಯ ಅಲ್ಲ, ಬ್ರಾಹ್ಮಣನಾಗಿ ಹುಟ್ಟುವುದು, ಬ್ರಾಹ್ಮಣ್ಯವನ್ನು ಇಟ್ಟುಕೊಂಡು ಬದುಕುವುದು ಸಂಕೋಲೆಯಾಗಿ ಅವರಿಗೆ ಕಂಡಿದೆ. ಅದಕ್ಕೆ ಅವ್ರು ಹೇಳ್ತಾರೆ, ಅಬ್ರಾಹ್ಮಣರಾಗಿ ಹುಟ್ಟಿರ್ತಕ್ಕಂಥದ್ದು ಅದನ್ನು ಸೌಭಾಗ್ಯ ಅಂತೇಳಿ ನಾವು ಭಾವಿಸಬೇಕು ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ. ಇಲ್ಲಿ ಅವರು ಇಷ್ಟೆಲ್ಲ ಹೇಳಿ ಮುಖ್ಯವಾಗಿ ಪುರೋಹಿತಶಾಹಿ ಅಂತಕ್ಕಂಥದ್ದು ಎಲ್ಲ ಜಾತಿ ಧರ್ಮಗಳಲ್ಲಿ ಎಲ್ಲ ದೇಶಗಳಲ್ಲಿ ಇರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಒತ್ತಿ ಹೇಳಿ ಅವರು ಈ ಬರಹಗಾರರ ಒಕ್ಕೂಟ ಏನಿತ್ತು ಅದು ಹಳೆಯದನ್ನು ಸಾರಾಸಟ್ಟಾಗಿ ತಿರಸ್ಕರಿಸ್ತಕ್ಕಂಥ ಒಂದು ಆಲೋಚನಾ ಕ್ರಮವನ್ನು ಹೊಂದಿತ್ತು. ಅಂದರೆ ಹಳೆಯ ಕಾವ್ಯಗಳು, ಹಳೆಯ ನಮ್ಮ ಕೃತಿಗಳೇನಿದ್ದಾವೆ ಅವು ಬ್ರಾಹ್ಮಣರು ರಚಿಸಿರ್ತಕ್ಕಂಥವು. ಹಾಗಾಗಿ ನಮ್ಮನ್ನು ದೌರ್ಜನ್ಯ ಮಾಡ್ತಕ್ಕಂತಹ ಕೃತಿಗಳಾಗಿವೆ ಅಂತಕ್ಕಂಥದ್ದನ್ನು ನಾವು ಸಾರಾಸಟ್ಟಾಗಿ ಅವನ್ನ ಎತ್ತಿ ಹಾಕ್ತಕ್ಕಂಥ, ಅವುಗಳನ್ನು ಅಲಕ್ಷಿಸ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಅವರು ಹೊಂದಿದ್ರು. ಇದು ಸರಿಯಲ್ಲ ಅಂತಕ್ಕಂಥ ಬುದ್ಧಿಯನ್ನು, ತಿಳುವಳಿಕೆಯನ್ನು ಕುವೆಂಪು ಸಂಘಟಕರಿಗೆ ಕೊಡ್ತಾರೆ, ಲೇಖಕರಿಗೆ ಕೊಡ್ತಾರೆ. ಅವರು ಅಜ್ಜಿಯ ಒಡವೆಯ ಪ್ರಸ್ತಾಪವನ್ನು ಮಾಡ್ತಾರೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಅದು ಒಂದು ರೂಪಕ. ಅಂದರೆ ಅಜ್ಜಿಯ ಒಡವೆ ಏನಿದೆ, ಅಜ್ಜಿಯ ಒಡವೆ ಈ ಕಾಲಕ್ಕೆ ತಕ್ಕಂತೆ ಮೊಮ್ಮಗಳಿಗೆ ಅದು ಹೊಂದಾಣಿಕೆ ಆಗೋದಿಲ್ಲ, ಫ್ಯಾಷನ್, ಓಲ್ಡ್ ಫ್ಯಾಷನ್ ಅಂತ ಮೊಮ್ಮಗಳನ್ನು ಎಸೆಯೋದಿಲ್ಲ ಅಜ್ಜಿಯ ಚಿನ್ನವನ್ನು. ಅಜ್ಜಿಯ ಚಿನ್ನವನ್ನು ತನಗೆ ಬೇಕಾದ ಮಾಡೆಲ್ ಆಗಿ ಅವಳು ಹೊಸ ಮಾಡೆಲ್ನಲ್ಲಿ ಮಾಡಿಸ್ಕೊಂಡು ಹಾಕ್ಕೊಳ್ತಾಳೆ, ಚಿನ್ನವನ್ನೇ ಎಸೆಯೋದಿಲ್ಲ. ಈ ರೂಪಕ ಏನು ತೋರಿಸುತ್ತೆ, ಕುವೆಂಪು ಅದನ್ನು ಕೊಟ್ಟು ಆ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಹಳೆಯ ಕಾವ್ಯಗಳಿದಾವಲ್ಲ, ಆ ಹಳೆಯ ಕಾವ್ಯಗಳಲ್ಲಿ ಅನೇಕ ಜೀವ ವಿರೋಧಿಯಾಗಿರ್ತಕ್ಕಂಥ, ದೌರ್ಜನ್ಯವನ್ನು ಮಾಡ್ತಕ್ಕಂಥ, ಸಾಮಾನ್ಯರನ್ನು ದೌರ್ಜನ್ಯ ಮಾಡ್ತಕ್ಕಂಥ ಅಂಶಗಳು ಇರೋದು ನಿಜ. ಹಾಗಂತ ಆ ಇಡೀ ಕೃತಿಗಳನ್ನೇ ನಾವು ತಿರಸ್ಕಾರ ಮಾಡಬಾರ್ದು. ಇದರ ಅರ್ಥ ಮಾಸನ್ನು ಎಸೆಯುವ ಭರಾಟೆಯಲ್ಲಿ ಕೂಸು ಕೂಡ ಹೋಗುವ ಸಾಧ್ಯತೆ ಇರುತ್ತದೆ. ಆ ಕಾರಣದಿಂದ ಕುವೆಂಪು ಆ ಎಲ್ಲ ಕೃತಿಗಳನ್ನು, ಹಳೆಯ ಕೃತಿಗಳನ್ನು ಸಾರಾಸಟ್ಟಾಗಿ ಎಸಿಬೇಡಿ, ಅಲ್ಲಿರ್ತಕ್ಕಂಥ ಕೃತಿಗಳ ವ್ಯಾಖ್ಯಾನವನ್ನು ಬೇರೆ ರೀತಿ ಮಾಡಿ ಅಂತ, ಈ ಕಾಲಕ್ಕೆ ತಕ್ಕಂತೆ ಅವುಗಳನ್ನು ಮರು ವ್ಯಾಖ್ಯಾನ ಮಾಡಿ, ಆ ಮೂಲಕ ಕೃತಿಯನ್ನು ತಿರಸ್ಕರಿಸದೆ ಪರಿಷ್ಕರಿಸುವ ಕೆಲಸಕ್ಕೆ ನೀವು ಒತ್ತು ಕೊಡಬೇಕು ಅಂತಕ್ಕಂಥ ಕಿವಿ ಮಾತನ್ನು ಅವರು ಹೇಳ್ತಾರೆ. ಇಲ್ಲಿ ಹಾಗೆ ಮಾಡುವುದು ಹೇಗೆ ಅನ್ನೋದಕ್ಕೆ ಅವರವೇ 2 ಕೃತಿಯ ಉದಾಹರಣೆಯನ್ನು ಅವರು ಆ ಭಾಷಣದಲ್ಲಿ ಕೊಡ್ತಾರೆ. ಒಂದನೇದು ರಾಮಾಯಣ ದರ್ಶನಂ. ರಾಮಾಯಣ ದರ್ಶನಂ ಆಗಲೇ ಬರೆದಾಗಿತ್ತಲ್ಲ,
ರಾಮಾಯಣ ದರ್ಶನದಲ್ಲಿ ಆರಂಭದಲ್ಲೇ ಒಂದು ಸನ್ನಿವೇಶ ಬರ್ತದೆ. ಒಂದು ದಶರಥನ ಪುತ್ರಕಾಮೇಷ್ಟಿ ಯಾಗ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಹೇಗೆ ರಾಜ್ಯಭಾರ ನಡೀತು ಅಂದರೆ ಜಾತಿ ಭೇದವಂ ಲೆಕ್ಕಿಸದೆ ಅಂತ ಬರ್ತದೆ ಒಂದು ಸಾಲು. ಅಂದರೆ ಯಾವುದೇ ಜಾತಿ ಭೇದವನ್ನು ಲೆಕ್ಕಿಸದೆ ಸಮದರ್ಶಿಯಾಗಿ ಅವನು ಆಡಳಿತ ಮಾಡ್ತಾ ಇದ್ದ ದಶರಥ ಅಂತ. ಮಾಡ್ತದ್ನೋ ಬಿಡ್ತದ್ನೋ ಕುವೆಂಪು ದಶರಥ ಹಂಗೆ ಆಡಳಿತ ಮಾಡಿನೋ ಇಲ್ಲೋ ಹೀಗೆ ಹೇಳೋದ್ರ ಮೂಲಕ ಕುವೆಂಪು ಈಗಿನ ರಾಜಕಾರಣಿಗಳು ಹೇಗೆ ನೀವು ರಾಜ್ಯಭಾರ ಮಾಡಬೇಕು, ಜಾತಿ ಭೇದವನ್ನು ಮಾಡಬಾರ್ದು, ಸ್ವತಂತ್ರ ಭಾರತದಲ್ಲಿ ಪ್ರಜಾಪ್ರಭುತ್ವವನ್ನು ನಾವು ಅಳವಡಿಸಿಕೊಂಡಿದ್ದೇವೆ, ಇಂತಹ ಸಂದರ್ಭದಲ್ಲಿ ನೀವು ಆಡಳಿತ ಮಾಡೋರು ಯಾವುದೇ ಜಾತಿ ಭೇದವನ್ನು ಮಾಡಬಾರ್ದು ಅಂತ ಹೇಳೋದು ಅವರ ಉದ್ದೇಶ. ಅದನ್ನು ದಶರಥನ ನಿದರ್ಶನವನ್ನು ಕೊಟ್ಟು ಅವರು ಹೇಳ್ತಾರೆ. ಸೊ ಇನ್ನೊಂದು ಅವರು ಕೊಡ್ತಕ್ಕಂಥ ಉದಾಹರಣೆ ಏನಪ್ಪ ಅಂದರೆ ಬುಧರೊಲಿದ ಸಮದರ್ಶನವನ್ನು ಒಪ್ಪಿ ಅವನು ರಾಜ್ಯಭಾರ, ಬುಧರೊಲಿದ ಸಮದರ್ಶನವನ್ನು ಒಪ್ಪಿ ಅವನು ರಾಜ್ಯಭಾರ ಮಾಡ್ತಾ ಇದ್ದ. ಅಂದರೆ ಪ್ರಜೆಗಳನ್ನು ತಿಳಿದವರನ್ನ ಕೇಳಿ ಆಡಳಿತ ಮಾಡ್ತಾ ಇದ್ದ, ಸರ್ವಾಧಿಕಾರಿ ಆಗಿರಲಿಲ್ಲ ಅಂತಕ್ಕಂಥ ಮಾತನ್ನು. ಹೀಗೆ ನಮ್ಮ ಹಳೆಯ ಗ್ರಂಥಗಳನ್ನು ಈ ಕಾಲಕ್ಕೆ ತಕ್ಕಂತೆ ಮುರಿದು ಕಟ್ಟಿಕೊಳ್ಳಬೇಕು ಅಂತಕ್ಕಂಥ ಕಿವಿ ಮಾತನ್ನು ಅವರು ಈ ಬರಹಗಾರರಿಗೆ ಹೇಳ್ತಾರೆ. ಇದಾದ ಮೇಲೆ ಕುವೆಂಪು ಅವರು ಜಾತಿ ಪದ್ಧತಿ ಹುಟ್ಟಿ ಬಂದಿರತಕ್ಕಂಥ ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಮಾತನ್ನು ಅವರು ವ್ಯಾಖ್ಯಾನ ಮಾಡ್ತಾರೆ. ಚಾತುರ್ವರ್ಣಂ ಮಯಾ ಸೃಷ್ಟಂ, ಕೃಷ್ಣನ ಬಾಯಿನಿಂದ ಬರ್ತಕ್ಕಂಥ ಮಾತನ್ನು. ಅಂದರೆ ಚಾತುರ್ವರ್ಣವನ್ನು ನಾನೇ ಸೃಷ್ಟಿ ಮಾಡಿದೆ. ಅದನ್ನೆಲ್ಲ ವಿವರಣೆ ಕೊಟ್ಟು ಕುವೆಂಪು ಹೇಳ್ತಾರೆ, ಆರಂಭದ ಕಾಲದಲ್ಲಿ ಇದು ಜಾತಿಯಾಗಿರಲಿಲ್ಲ. ಬಹಳಷ್ಟು ಜನ ಈಗ ಅದನ್ನ ಅದೇ ರೀತಿ ಹೇಳ್ತಾರೆ. ಆರಂಭದಲ್ಲಿ ಅದು ವೃತ್ತಿಯನ್ನು ಆಧರಿಸಿ ಇತ್ತು, ಸಮಾಜದ ಒಳಿತಿಗಾಗಿ ಹಾಗಿತ್ತು, ಒಂದು ವರ್ಣದವರು ಇನ್ನೊಂದು ವರ್ಣಕ್ಕೆ ಹೋಗ್ಬೋದಾಗಿತ್ತು, ದಾರಿ ಕಠಿಣವಾಗಿರಲಿಲ್ಲ, ಮುಕ್ತತೆ ಇತ್ತು, ನಿತ್ತೋ ಬಿಟ್ಟು. ಆದರೆ ಕುವೆಂಪು ಏನು ಹೇಳ್ತಾರೆ ಅಂದರೆ ಇದನ್ನು ವ್ಯಾಖ್ಯಾನ ಮಾಡುವಾಗ ಬರ್ಬರ್ತಾ ಪುರೋಹಿತಶಾಹಿ ವ್ಯಾಖ್ಯಾನ ಮಾಡ್ತಾ ಇದನ್ನು ದೌರ್ಜನ್ಯ ಮಾಡಲು ಅನುಕೂಲ ಆಗುವಂತೆ ಇದನ್ನು ಮಾಡಿಕೊಂಡ್ರು. ಆರಂಭದಲ್ಲಿ ಇದು ಹಾಗಿರಲಿಲ್ಲ ಅಂತಕ್ಕಂಥದ್ದನ್ನು ಹೇಳಿ ಅವರು ಚಾತುರ್ವರ್ಣ ಅಂತಕ್ಕಂಥದ್ದು ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದೇ ಹೊರತು ಮನುಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದಲ್ಲ ಅಂತಕ್ಕಂಥ ಅರವಿಂದರ ಮಾತನ್ನು ಉಲ್ಲೇಖ ಮಾಡ್ತಾರೆ. ಅದು ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು, ಮನುಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು ಅಲ್ಲ ಅಂತಕ್ಕಂಥದ್ದನ್ನು ಹೇಳಿ ಅವರು ಮುಖ್ಯವಾಗಿ ಮಧ್ವ ಸಿದ್ಧಾಂತಕ್ಕೆ ಬರ್ತಾರೆ. ಮಧ್ವಾಚಾರ್ಯರ ಬಗ್ಗೆ, ಮಧ್ವಾಚಾರ್ಯರ ತಾತ್ವಿಕತೆಯ ಬಗ್ಗೆ ಅವರಿಗೆ ಬಹಳ ದೊಡ್ಡ ವಿರೋಧ ಇರಲಿಲ್ಲ ಅಂಥೇಳಿ ನೀವು ಬಹುಶಃ ಪೇಜಾವರ ಸ್ವಾಮಿಗಳು ಮತ್ತು ಪೂರ್ಣಚಂದ್ರ ತೇಜಸ್ವಿಯವರ ನಡುವಿನ ವಾಗ್ವಾದ ಪ್ರಜಾವಾಣಿಯಲ್ಲಿ ಒಂದು ಸೀರಿಯಲ್ಲೇ ಬಂತು. ಅದನ್ನು ತಾವು ಗಮನಿಸಿದ್ರೆ ಗೊತ್ತಾಗ್ತದೆ. ಅಂದರೆ ಮಧ್ವ ಸಿದ್ಧಾಂತ ಎಷ್ಟು ಅಪಾಯಕಾರಿ ಅಂತಕ್ಕಂಥ ಮಾತನ್ನು ಅವರು ಆ ಭಾಷಣದಲ್ಲಿ ಹೇಳ್ತಾರೆ. ಇದರ ಬಗ್ಗೆ ಸಾಕಷ್ಟು ವಿರೋಧ ಕೂಡ ಬರ್ತದೆ. ಅದಕ್ಕೆ ಅವರು ಸ್ಪಷ್ಟೀಕರಣವನ್ನು ಕೂಡ ಕೊಡ್ತಾರೆ. ಯಾಕೆಂದರೆ ಮಧ್ವ ಸಿದ್ಧಾಂತದ ಪ್ರಕಾರ ಕುವೆಂಪು ಇಲ್ಲಿ ಹೇಳೋದು, ಈ ಜೀವಿಗಳನ್ನು 3 ಭಾಗ, ಮುಕ್ತಿಯೋಗ್ಯರು, ನಿತ್ಯ ಸಂಸಾರಿಗಳು ಮತ್ತು ತಮೋಯೋಗ್ಯರು, ಅಂದರೆ ನಿತ್ಯ ನಾರಕಿಗಳು, ಈ ರೀತಿ ವಿಭಾಗ ಮಾಡ್ತಕ್ಕಂಥದ್ದು. ಅಂದರೆ ಮುಕ್ತಿಯೋಗ್ಯರು ಅಂದರೆ ಅವರು ಮುಕ್ತಿಯನ್ನು ಪಡೀಲಿಕ್ಕೆ ಅರ್ಹತೆ ಇರೋರು ಅಂತ. ಸಂಸಾರ, ಈ ನಿತ್ಯ ಸಂಸಾರಿಗಳು ಇವರು ಹುಟ್ಟೋದು ಸಾಯೋದು, ಇವರು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ಮಧ್ಯಮರು. ಇನ್ನು ನಿತ್ಯ ನಾರಕಿಗಳು ಅವರು ತಮೋಯೋಗ್ಯರು, ಅಂದರೆ ಯಾವಾಗಲೂ ಸೇವೆ ಮಾಡ್ಕೊಂತ ಹೀಗೆ ಇರೋರು, ಅವರು ನರಕದಲ್ಲಿ ಇರ್ತಕ್ಕಂಥವ್ರು ನಿತ್ಯ ನಾರಕಿಗಳು. ಈ ರೀತಿ ಶಾಶ್ವತವಾಗಿ ಮನುಷ್ಯರನ್ನು ವಿಭಾಗ ಮಾಡೋದನ್ನು ಕುವೆಂಪು ಸ್ಪಷ್ಟವಾಗಿ ಬಹಳ ತೀವ್ರವಾಗಿ ಖಂಡಿಸ್ತಾರೆ. ಆ ಕಾರಣಕ್ಕಾಗಿ ಅದು ಅತ್ಯಂತ ಅಪಾಯಕಾರಿ ಸಿದ್ಧಾಂತ ಅಂತಕ್ಕಂಥದ್ದನ್ನು ಅವರಿಗೆ ಹೇಳ್ತಾರೆ. ಯಾಕೆ ಅಂತ ಅವರು ಸ್ಪಷ್ಟೀಕರಣವನ್ನು ಕೊಡ್ತಾರೆ. ಮುಕ್ತಿಯೋಗ್ಯ ಅಂತೇಳಿ ಒಬ್ಬ ಮನುಷ್ಯನ ಕರೆದ ಮೇಲೆ ಆಮೇಲೆ ಅವನು ಆದ್ರ ಮತ್ತು ಕಳ್ಳತನ ಏನಾದರೂ ಮಾಡ್ಬೋದಲ್ಲ, ಯಾಕಂದರೆ ಮುಕ್ತಿ ಕಟ್ಟಿಟ್ಟ ಬುತ್ತಿ ಅವನಿಗೆ. ಈ ನಿತ್ಯ ಸಂಸಾರಿಗಳು ನಾವು ಎಷ್ಟು ಒಳ್ಳೇದು ಮಾಡಿದ್ರೇನೋ ಏನು ಮಾಡಿದ್ರೇನೋ, ನಾವು ಹುಟ್ಟೋದು ಸಾಯೋದು ಇದ್ದದ್ದೇ ಅಂತೇಳಿ ಅವರು ಕೂಡ ತಮ್ಮ ಜೀವನದ ಒಂದು ಉತ್ಸಾಹವನ್ನೇ ಕಳ್ಕೊಂಡು ಬಿಡ್ಬೋದು. ಇನ್ನು ನಿತ್ಯ ನಾರಕಿಗಳು ಅವ್ರು ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗದೇ ಇರ್ಬೋದು, ಯಾಕೆಂದರೆ ನಾವು ನರಕದಲ್ಲೇ ಇರೋದು, ನಮಗೆ ಮುಕ್ತಿ ಅನ್ನೋ ಸಾಧ್ಯವೇ ಇಲ್ಲ. ಈ ಕಾರಣದಲ್ಲಿ ಮನುಷ್ಯರನ್ನ ಶಾಶ್ವತವಾಗಿ ವಿಭಜಿಸುವುದನ್ನು ಕುವೆಂಪು ಸ್ಪಷ್ಟವಾಗಿ ವಿರೋಧಿಸಿ ಇದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥ ಮನುಷ್ಯ ಉನ್ನತಿಯ ಕಡೆಗೆ ಚಲಿಸ್ತಕ್ಕಂಥದ್ದನ್ನು ನಮ್ಮ ಕಲೆಯ ಸಾಹಿತ್ಯ ಇವೆಲ್ಲವೂ ಕೂಡ ಪ್ರತಿಪಾದಿಸಬೇಕು, ಅಂಥದ್ರ ಕೆಲಸವನ್ನು ನೀವು ಮಾಡಿ ಅಂಥೇಳಿ ಆ ಲೇಖಕರಿಗೆ ಕಿವಿ ಮಾತನ್ನು ಹೇಳ್ತಾರೆ. ಇಲ್ಲಿ
ಅದಕ್ಕೆ ಅವ್ರು ಹೇಳೋದು, ಈ ಮತ ಮತ್ತು ಧರ್ಮಗಳು ಇವೆಲ್ಲವೂ ಕೂಡ ಈ ಸಂಕೋಲೆಯನ್ನು ಉಂಟು ಮಾಡಿ ಮನುಷ್ಯನ ಪ್ರಗತಿಗೆ ಮಾರಕವಾಗಿರುವುದನ್ನು ಪ್ರಸ್ತಾಪ ಮಾಡಿ ಹೇಳ್ತಾರೆ. ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕು, ಹೊಸ ಮತಕ್ಕೆ ಬನ್ನಿ. ಯಾವುದು ಹೊಸ ಮತ ಅಂದರೆ ಇರುವ ಎಲ್ಲ ಮತಗಳನ್ನು ಬಿಟ್ಟು ಹೊಸದೊಂದು ಮತಕ್ಕೆ ಬನ್ನಿ ಅಂತ. ಅಂದರೆ ಈಗಾಗಲೇ ಹಿಂದೂ, ಇಸ್ಲಾಂ ಹೀಗೆ ಏನು ಅದಾವೆ, ಕ್ರೈಸ್ತ, ಇದರ ಜೊತೆಗೆ ಇನ್ನೊಂದು ಮತ ಅಂದರೆ ಅಲ್ಲ, ಆ ರೀತಿ ಅಲ್ಲ, ಅದು ಮನುಷ್ಯ ಮತ. ಸೊ ಕುವೆಂಪು ತಮ್ಮ ಅಂತಿಮ ದಿನಗಳಲ್ಲಿ ಏನು ವಿಶ್ವಮಾನವ ತತ್ವವನ್ನು ಬೋಧಿಸಿದರು, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಆಲೋಚನಾ ಕ್ರಮ ಆಗಲೇ ಅವರಲ್ಲಿ ಡೆವಲಪ್ ಆಗ್ತಾ ಇತ್ತು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅವ್ರು ಹೇಳ್ತಾರೆ, ಈ ದೌರ್ಜನ್ಯ ಅಂತಕ್ಕಂಥದ್ದು ಇವತ್ತು ಪುರೋಹಿತಶಾಹಿ ನಮ್ಮನ್ನು ದೌರ್ಜನ್ಯ ಮಾಡ್ತಾ ಇದೆ ಅಂತ ಅನಿಸಿದರೆ, ಆ ದೌರ್ಜನ್ಯಕ್ಕೆ ದೌರ್ಜನ್ಯ ಮಾಡಲಿಕ್ಕೆ ಅವ್ರು ಎಷ್ಟು ಕಾರಣ, ಅವ್ರ 10ರಷ್ಟು ನಾವು ಕಾರಣ ಅಂತ. ಯಾಕೆಂದರೆ ಅವರೇ ನಮ್ಮನ್ನು ನಮಸ್ಕಾರ ಮಾಡಿ ಅಂತ ಕರೆಯೋದಿಲ್ಲ, ನಾವೇ ಅವರಿಗೆ ಹೋಗಿ ಕಾಲು ಬಿದ್ದು ನಮ್ಮ ದಕ್ಷಿಣೆ ಅರ್ಪಿಸಿ ನಮ್ಮ ದಾಸ್ಯವನ್ನು ಪ್ರಕಟಿಸಿ ಬರ್ತೇವೆ. ಇದನ್ನು ಫಸ್ಟ್ ಬಿಟ್ಟು ಸ್ವಾಭಿಮಾನದಿಂದ ಬದುಕ್ರಿ. ಸ್ವಾಭಿಮಾನದಿಂದ ಬದುಕೋದನ್ನು ನೀವು ಬ್ರಾಹ್ಮಣರನ್ನು ದ್ವೇಷ ಮಾಡೋದಕ್ಕಿಂತ ಹೆಚ್ಚು ನಿಮ್ಮ ಸಾಹಿತ್ಯ ಸಂಸ್ಕೃತಿಯನ್ನು, ಶೂದ್ರರನ್ನು, ತಳ ಸಮುದಾಯವನ್ನು ಜಾಗೃತಿಗೊಳಿಸಲಿಕ್ಕೆ ನೀವು ಬಳಸ್ರಿ. ಇದು ಕುವೆಂಪು ಹೇಳ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂತಹ ಮಾತು. ಆವಾಗ ಏನಾಗುತ್ತೆ ಅಂದರೆ 90% ಇರ್ತಕ್ಕಂಥ ಈ ಶೂದ್ರ ಕೆಳ ಸಮುದಾಯದವರು, ತಳ ಸಮುದಾಯದ ಜಾಗೃತಿ ಆದರೆ ಒಣಗಿದ ಮರದಂತೆ ಅದು ಬ್ರಾಹ್ಮಣ ಪುರೋಹಿತಶಾಹಿ ತನ್ನಷ್ಟಕ್ಕೆ ತಾನು ಬಿದ್ದು ಹೋಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅವಾಗ ಹೇಳ್ತಾರೆ, ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿರುವುದೇನು, ಎಂದೋ ಮನು ಬರೆದಿಟ್ಟಿದ್ದು ಇಂದೆಮೆಗೆ ಕಟ್ಟೇನು, ನಿನ್ನೆದೆಯ ದನಿಯ ಋಷಿ ಮನು ನಿನಗೆ ನೀನು. ಅವ್ರು ಹೇಳ್ತಾರೆ, ತಮ್ಮ ಕವಿತೆಯ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ ಅವರು. ಒಬ್ಬ ನೀರಡಿಸಿ ಬಂದಂಥ ಸಹೋದರನಿಗೆ ನೀರು ಕೊಡಲಿಕ್ಕೆ ಅಲ್ಲಿ ಜಾತಿ ಧರ್ಮ ನೋಡಲಿಕ್ಕಾಗುತ್ತೇನು, ನಮಗೆ ಅಷ್ಟು ಶಾಸ್ತ್ರ ಅದು ಕಂಡು ಬರುತ್ತೇನು ಅಂದರೆ, ಇವೆಲ್ಲವೂ ಕೂಡ ನಮಗೆ ಬಹಳ ಮುಖ್ಯವಾಗಿ ನಮ್ಮ ಅಂತಃಸಾಕ್ಷಿಯಾಗಿ, ನಮ್ಮ ವಿಚಾರ ಶಕ್ತಿಯ ಅನುಗುಣವಾಗಿ, ನಮ್ಮ ಶಕ್ತಿ ಎನ್ನುತ್ತದೆ, ಅಂತಃಸಾಕ್ಷಿ ಅಂತ ಏನಿರ್ತದೆ ಅದರ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕೇ ವಿನಃ ಯಾವುದೋ ಕಾಲದ ಶಾಸ್ತ್ರ. ಯಾಕಂದರೆ ಆ ಕಾಲದ ಋಷಿಗಳು ನಮ್ಮಂತೆ ಮನುಜರೇ ಅಂತ, ಅವರು ಬರೆದಿಟ್ಟಿದ್ದು ಅವರ ಕಾಲಕ್ಕೆ ಅಂತ. ಅಕಸ್ಮಾತ್ ಈ ಕಾಲಕ್ಕೂ ಉಪಯೋಗ ಬಂದರೆ ಸಂತೋಷ, ಆದರೆ ಅದನ್ನು ಒಂದು ಕಡ್ಡಾಯವಾಗಿ ಪಾಲಿಸಬೇಕಾದ ನಿಯಮ ಅಂಥೇಳಿ ಯಾವ ಋಷಿಯು ಯಾವ ಮುನಿಯು ಬರೆದಿಟ್ಟದ್ದನ್ನು ಕೂಡ ನಾವು ತೆಗೆದುಕೊಳ್ಬಾರ್ದು. ಹಾಗಾದರೆ ಎಸಿಬೇಕಾಗಿಲ್ಲ, ಅದನ್ನು ತೆಗೆದುಕೊಂಡು ಈ ಕಾಲಕ್ಕೆ ಅದು ಉಪಯೋಗ ಐತೋ ಇಲ್ಲೋ ಅಂತೇಳಿ ವಿಚಾರ ಮಾಡಿ, ಸ್ವಂತ ವಿಚಾರ ಶಕ್ತಿಯಿಂದ ನಾವು ಅದನ್ನು ಆಲೋಚನೆ ಮಾಡಿಯೇ ಒಪ್ಕೋಬೇಕು ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳ್ತಾರೆ. ಹಿಂದಿನ ಋಷಿಗಳು ಮಾನವರೇ ನಮ್ಮಂತೆ, ಅವರ ಶಾಸ್ತ್ರವು ಅವರ ಕಾಲಕ್ಕೆ ಮಾತ್ರ, ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಸೂತ್ರ. ಆ ಭಾಷಣದಲ್ಲಿ ಅವರ ಈ ಪದ್ಯವನ್ನು ಅವರು ಉಲ್ಲೇಖ ಮಾಡ್ತಾರೆ. ಭೂಸ ಸಾಹಿತ್ಯದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಬಸಲಿಂಗಪ್ಪನವರ ಸ್ಟೇಟ್ಮೆಂಟು 70ರ ದಶಕದಲ್ಲಿ ಒಂದು ಕನ್ನಡ ಅಂದರೆ ಸಾಹಿತ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಭೂಸ ಸಾಹಿತ್ಯ ಅಂತಕ್ಕಂಥದ್ದನ್ನು ಕುವೆಂಪು ಅದಕ್ಕೆ ಪೂರಕವಾಗಿ ಮಾತನಾಡ್ತಾರೆ. ಹೌದು, ಭೂಸ ಸಾಹಿತ್ಯ ನಿಜ, ಎಲ್ಲೋ ಅಲ್ಲಿಷ್ಟು ಇಲ್ಲಿಷ್ಟು ಮಾತ್ರ ಒಳ್ಳೆಯ ಸಾಹಿತ್ಯ ಇರ್ತದೆ, ಅದನ್ನು ನಾವು ಬೆಂಬಲಿಸಬೇಕು ಅಂತಕ್ಕಂಥದ್ದನ್ನು ಹೇಳಿ ಕೊನೆಗೆ ಅವರು ಅತ್ಯಂತ ಮುಖ್ಯವಾಗಿ ಗಮನ ಕೊಡ್ತಕ್ಕಂಥದ್ದು ಯಾಕೆ ಅಂದರೆ, ಈ ಧರ್ಮ ಮತ್ತು ದೇಶಭಕ್ತಿ ಮತ್ತು ಧರ್ಮಭಕ್ತಿ ಅತ್ಯಂತ ಕುವೆಂಪು 50 ವರ್ಷಗಳ ಹಿಂದೆ ಹೇಳಿದ ಮಾತು ಇವತ್ತು ಕೂಡ ಎಷ್ಟು ಪ್ರಸ್ತುತ ಇದೆ ಅಂದರೆ, ಇವತ್ತು ನಮ್ಮ ಯುವಕರನ್ನು, ನಮ್ಮ ವಿದ್ಯಾರ್ಥಿಗಳನ್ನು ಅವರ ಕಣ್ಣಿಗೆ ಮಂಕು ಬೂದಿ ಎರಚಿ ಅವರು ವಿಚಾರ ಮಾಡದ ಹಾಗೆ ಮಾಡಿ, ಅವರಿಗೆ ದೇಶಭಕ್ತಿ ಯಾವುದು ಧರ್ಮಭಕ್ತಿ ಯಾವುದು ಅಂತ ಗೊಂದಲದಲ್ಲಿ ಅವರು ಬೀಳುವ ಹಾಗೆ ಮಾಡಿದ್ದಾರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು, ಕೋಮುವಾದಿಗಳು. ಅಂದರೆ ಒಂದು ಧರ್ಮದ ಭಕ್ತಿಯನ್ನೇ ದೇಶಭಕ್ತಿಯಾಗಿ ಪ್ರಾಜೆಕ್ಟ್ ಮಾಡಿ ಅವರಿಗೆ ತೋರಿಸ್ತಾ ಇದ್ದಾರೆ. ಕುವೆಂಪು ಇದಕ್ಕೆ ವಿರುದ್ಧನೇ ಇತ್ತು. ಧರ್ಮಭಕ್ತಿಯನ್ನು ದೇಶಭಕ್ತಿಯಾಗಿ ತೋರಿಸ್ತಾ ಇರಲಿಲ್ಲ, ದೇಶಭಕ್ತಿಯನ್ನೇ ಧರ್ಮಭಕ್ತಿಯಾಗಿ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, 100 ದೇವರುಗಳನ್ನ ಆಚೆ ನೂಕಾಚೆ ದೂರ. ಮತ್ತು ನೂಕಿದ ಮೇಲೆ ಏನು, ನಮಗೆ ಊದುಬತ್ತಿ ಬೆಳಗ್ಲಿಕ್ಕೆ ಏನಾದರೂ ಒಂದು ಬೇಕೇ ಬೇಕಲ್ಲ ಭಾರತೀಯರಿಗೆ, ನಮಗೆ ದೇವರು ಧರ್ಮ ಬಿಟ್ಟು ಬದುಕಾಗೋದಿಲ್ಲ. 100 ದೇವರನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆಯ ದೇವಿ ನಮಗೆಂದು ಪೂಜಿಸುವ ವಾರ. ಅಂದರೆ ಭಾರತ ದೇಶವನ್ನು ಪೂಜೆ ಮಾಡೋಣ. ಪೂಜೆ ಮಾಡೋದು ಧಾರ್ಮಿಕವಾಗಿರ್ತಕ್ಕಂಥ ಅಂಶ.
ಅಂದರೆ ದೇಶವನ್ನೇ ಧರ್ಮವೆಂದು ಗ್ರಹಿಸ್ತಕ್ಕಂಥದ್ದು, ದೇಶವಾಸಿಗಳನ್ನೆಲ್ಲ ನಮ್ಮ ಧರ್ಮದವರು ಎಂದು ಗ್ರಹಿಸ್ತಕ್ಕಂಥ ಒಂದು ಹೊಸ ಆಲೋಚನಾ ಕ್ರಮವನ್ನು ನಾವು ವಿದ್ಯಾರ್ಥಿಗಳಲ್ಲಿ ಯುವ ಜನತೆಯಲ್ಲಿ ಬೆಳೆಸಬೇಕು. ಅದನ್ನು ನೀವು ಲೇಖಕರು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಸತ್ತ ಕಲ್ಲುಗಳ ಮುಂದೆ ಹೊತ್ತು ಕರೆದುದು ಸಾಕು, ಜೀವದಾತೆಯನೆಂದು ಕೂಗಬೇಕು. ಸತ್ತ ಕಲ್ಲುಗಳ ಮುಂದೆ ಹೊತ್ತು ಕರೆದದ್ದು ಸಾಕು, ಹೊಸ ಆಲೋಚನಾ ಕ್ರಮಕ್ಕೆ ಬನ್ನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈ ಕವಿತೆಗಳ ಬಗ್ಗೆ ಬೇರೆ ಬೇರೆ ನಾನು ಸಂದರ್ಭದಲ್ಲಿ ಮಾತನಾಡಿದ್ದೇನೆ ವಿವರವಾಗಿ. ಅಲ್ಲಿ ತಾವು ಆ ವಿಡಿಯೋಗಳನ್ನು ನೋಡ್ಬೋದು. ಆಮೇಲೆ ಈ ನಮ್ಮ ಹೊಸ ಸರ್ಕಾರಗಳು, ನಮ್ಮದೇ ಸರ್ಕಾರಗಳು ಬಂದಾಗ ಏನೆಲ್ಲ ಸಂಕಟಗಳು ಶುರುವಾಗುವಂತಕ್ಕಂಥದ್ದನ್ನು ಕೂಡ ಅವರು ಹೇಳ್ತಾರೆ. ಇವತ್ತು ಇಂಥ ಪದ್ಯವನ್ನು, ಕ್ರಾಂತಿಕಾರಕ ಪದ್ಯಗಳನ್ನು, ನೂರು ದೇವನಲ್ಲ ನೌಕಾಚೆ ದೂರ, ಇವುಗಳನ್ನು ಬ್ರಿಟಿಷರಿದ್ದಾಗ ಸಹಿತ ನಾವು ಗುಂಪುಗೂಡಿಕೊಂಡು ಇದನ್ನ ರೋಷಾವೇಶದಿಂದ ನಾವು ಹೇಳಲಿಕ್ಕೆ ಸಾಧ್ಯ ಇತ್ತು. ಈಗ ಇವತ್ತು ಹೇಳಲಿಕ್ಕೆ ನಾವು ಹೆದರಬೇಕಂತ ಪರಿಸ್ಥಿತಿ ಬಂದಿದೆ. ಏಕೆಂದರೆ ಸೆನ್ಸಾರ್ ಆ ರೀತಿ ಇದೆ. ಈ ರೀತಿ ಅಂದರೆ ನಮ್ಮವರೇ ಆಡಳಿತ ಮಾಡುವಾಗ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದಕ್ಕೆ ಎಷ್ಟು ಸಂಕೋಲೆಗಳು ಬಿಗಿಗೊಳ್ತಾ ಇವೆ ಅಂತಕ್ಕಂಥದ್ದನ್ನು ಕುವೆಂಪು ಹೇಳ್ತಾರೆ. ಹಾಗಾಗಿ ಕುವೆಂಪು ಇಲ್ಲಿ ಮುಖ್ಯವಾಗಿ ಬೌದ್ಧ ಧರ್ಮ ಮತ್ತು ಪುರೋಹಿತಶಾಹಿ, ಬುದ್ಧ ಮತ್ತು ವಚನ ಚಳುವಳಿಯನ್ನು ಪ್ರಸ್ತಾಪ ಮಾಡಿದ್ದಾರೆ ಆ ಭಾಷಣದಲ್ಲಿ. ಅಂದರೆ ಈ ಧಾರ್ಮಿಕ ಸಂಕೋಲೆಯಿಂದ ಜನರನ್ನು ಬಿಡಿಸಿ ಜನರಿಗೆ ಒಂದು ವೈಚಾರಿಕತೆಯನ್ನು ಬೆಳೆಸಲಿಕ್ಕೆ ಬುದ್ಧ ದೊಡ್ಡ ಪ್ರಯತ್ನವನ್ನು ಮಾಡಿದ. ಆದರೆ ಸ್ವಲ್ಪ ದೂರ ಅದು ಹೋಯಿತು, ಅದು ಯಶಸ್ವಿ ಆಗಲಿಲ್ಲ. ವಚನಕಾರ ಚಳುವಳಿ ಕೂಡ ಒಂದು ಕ್ರಾಂತಿಯಲ್ಲಿ, ಶರಣರ ಹತ್ಯೆಯಲ್ಲಿ ಏನು ಅದು ಕೊನೆಗೊಳ್ತು. ಅದಕ್ಕೆ ಯಾಕೆ ಕಾರಣ? ಈ ನಮ್ಮ ಪುರೋಹಿತಶಾಹಿ, ಬ್ರಾಹ್ಮಣ ಪುರೋಹಿತಶಾಹಿ ಹೇಗೆ ಅದನ್ನು ಸರ್ವನಾಶ ಮಾಡ್ತು ಅಂತಕ್ಕಂಥದ್ದನ್ನು ಕಾತಾರನ ಕಮ್ಮಟ, ಪುಟ್ಟಸ್ವಾಮಿಯವನ ಕ್ರಾಂತಿ ಕಲ್ಯಾಣ, ಈ ಕಾದಂಬರಿಗಳನ್ನು ಉಲ್ಲೇಖಿಸಿ ಅವರು ಮಾತನಾಡ್ತಾರೆ. ಅಂದರೆ ಮೌಢ್ಯದಿಂದ ನಮ್ಮನ್ನು ಪಾರಾರು ಮಾಡಬೇಕು ಅಂತಕ್ಕಂಥ ಪ್ರಯತ್ನಗಳು ನಡೆದಾಗಲೇ ಎಲ್ಲ ಅವುಗಳನ್ನು ಹತ್ತಿಕ್ಕತಕ್ಕಂಥ ಒಂದು ಪ್ರಯತ್ನ ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೇಶದಲ್ಲಿ ನಡೆದಿದೆ. ಹಾಗಾಗಿ ಪ್ರತಿಯೊಬ್ಬ ಮಾನವನಲ್ಲಿಯೂ ಕೂಡ ಪ್ರಗತಿಯ ಆಕಾಂಕ್ಷೆ ಸ್ವಾಭಾವಿಕವಾಗಿಯೇ ಇರ್ತದೆ. ಹಾಗಾಗಿ ಅದನ್ನು ಉತ್ತೇಜನಗೊಳಿಸ್ತಕ್ಕಂಥ ಕೆಲಸಗಳು ಆಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಭಾಷಣದಲ್ಲಿ ಅವರು ರಾಷ್ಟ್ರೋತ್ಥಾನ ಸಾಹಿತ್ಯ ಅಂದರೆ ಕಾಗಕ್ಕನ ಗುಬ್ಬಕ್ಕನ ಕಥೆಗಳನ್ನು ಪ್ರಕಟ ಮಾಡೋದ್ರ ಬಗ್ಗೆ ಹೇಳಿದ್ದು ದೊಡ್ಡ ವಿವಾದ ಆಗ್ತದೆ. ರಾಷ್ಟ್ರೋತ್ಥಾನ ಸಾಹಿತ್ಯದವರು ಅವರ ಪ್ರಕಟಣೆಗಳನ್ನೆಲ್ಲ ಕಳಿಸಿ, ಅವರೇನು ಕೇಸ್ ಹಾಕೋದಿಲ್ಲ, ಕಳಿಸಿ ಮಾರ್ಗದರ್ಶನ ಮಾಡಿ ಅಂತ ಕೇಳ್ತಾರೆ. ಅದಕ್ಕೂ ಮೊದಲು ರಾಷ್ಟ್ರೋತ್ಥಾನ ಸಾಹಿತ್ಯದ ಆರಂಭದ ಪ್ರಕಟಣೆಗಳನ್ನ ಇವರೇ ಪ್ರಕಟ ಮಾಡಿರ್ತಾರೆ. ಇದೆಲ್ಲ ವಿವಾದ ಪ್ರಸ್ತಾಪ ಆಗಿ ಕೊನೆಗೆ ರಾಮಾಯಣ ದರ್ಶನಂ ಸಿದ್ಧಾಂತ ಅಂದರೆ ಸರ್ವೋದಯ, ಸಮನ್ವಯ, ಪೂರ್ಣ ದೃಷ್ಟಿ, ಇವುಗಳಿಗೆ ಯಾಕೆ ಮಧ್ವ ಸಿದ್ಧಾಂತ ಅವರು ವಿರೋಧ ಮಾಡ್ತಾರೆ ಅಂತಕ್ಕಂಥದ್ದನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಸರ್ವೋದಯ, ಎಲ್ಲರ ಉದಯ ಆಗೋದು ಬೇಕಾಗಿಲ್ಲ ಅವರಿಗೆ. ಆ ಕಾರಣದಿಂದ ಅಂದರೆ ಮನುಷ್ಯರನ್ನು ನಿತ್ಯನಾರಕಿಗಳು, ಅವರು ಸ್ವರ್ಗಕ್ಕೆ ಮುಕ್ತಿಯೋಗ್ಯರು ಅಂಥೇಳಿ ಈಗ ವಿಭಾಗ ಮಾಡ್ತಕ್ಕಂಥವ್ರು ಎಲ್ಲರ ಉದಯವನ್ನು ಬಯಸ್ತಕ್ಕಂತಹ ಸರ್ವೋದಯವನ್ನು ಒಪ್ಪೋದಿಲ್ಲ. ಆ ಕಾರಣಕ್ಕಾಗಿ ಅದನ್ನು ವಿರೋಧಿಸ್ತಾರೆ. ಇಂಥ ಒಂದು ಸಿದ್ಧಾಂತವನ್ನು ನಾವು ಅಲ್ಲಗಳಿಬೇಕು. ಕೊನೆಗೆ ಅವರು ಬಹಳ ಮುಖ್ಯವಾಗಿ ಕೊಡ್ತಕ್ಕಂಥ ಒಂದು ಏನು ಅಂದರೆ 2 ಅಂಶವನ್ನು ಕೊಡ್ತಾರೆ. ನಾವು ಯಾವುದೇ ಸಿದ್ಧಾಂತವನ್ನು ಮಂಡಿಸಲಿ, ನಾವು ಯಾವುದೇ ಕೃತಿಯನ್ನು ಬರಲಿ, ಯಾವುದೇ ಆಲೋಚನಾ ಕ್ರಮವನ್ನು ಪ್ರತಿಪಾದಿಸಲಿ, ಅದು ನಮಗೆ ಯಾವಾಗ ಸ್ವೀಕಾರ ಅರ್ಹ ಆಗಬೇಕು ಅಂದರೆ ಆ ವಿಚಾರಧಾರೆ ಕೇವಲ ಕರ್ನಾಟಕಕ್ಕೆ, ಕೇವಲ ಕನ್ನಡಿಗರಿಗಲ್ಲ, ಕೇವಲ ಭಾರತೀಯರು ಮತ್ತು ಭಾರತಕ್ಕಲ್ಲ, ಇಡೀ ವಿಶ್ವದ ಜನರಿಗೆ ಅದು ಸಂಬಂಧಿಸಿದ್ದಾಗಿರಬೇಕು. ವಿಶ್ವದ ಜನರ ಯೋಗಕ್ಷೇಮವನ್ನು ಚಿಂತಿಸುವಂತಾಗಿರಬೇಕು. ಇದಕ್ಕೆ ಅವರು ವಿಶ್ವಪ್ರಜ್ಞೆ ಅಂತ ಹೇಳಿದರು. ಈ ವಿಶ್ವಪ್ರಜ್ಞೆ ಇದ್ದಾಗ ಆ ವಿಶ್ವಪ್ರಜ್ಞೆಯನ್ನು ಬೆಳೆಸ್ತಕ್ಕಂತಹ, ವಿಶ್ವದ ಎಲ್ಲರನ್ನೂ ಕೂಡ ಅನ್ವಯವಾಗ್ತಕ್ಕಂಥ ತಾತ್ವಿಕತೆ ನಮ್ಮದಾಗಿರಬೇಕು. ನಮ್ಮ ಜಾತಿ, ನಮ್ಮ ಜನಾಂಗ, ನಮ್ಮ ಧರ್ಮ, ಇಂಥವ್ರನ್ನ ಮೆಚ್ಚಿಸಿ ಅವರಿಂದ ಚಪ್ಪಾಳೆ ಹೊಡೆದು ನಾವು ಸನ್ಮಾನ ಮಾಡಿಸ್ಕೊಳ್ತಕ್ಕಂಥ ಸಾಹಿತ್ಯವನ್ನು ರಚನೆ ಮಾಡಬೇಡಿ. ನಿಮ್ಮ ಸಾಹಿತ್ಯ ಇಲ್ಲಿ ಬರೆದ್ರೆ ನೀವು ಇಲ್ಲಿ ಯಾವುದೋ ಲೋಕಲ್ಲಾಗಿ ಒಂದು ಊರಿನಲ್ಲಿ ಬರೀತಿರ್ಬೋದು, ಆದರೆ ನಿಮ್ಮ ಆಲೋಚನಾ ಕ್ರಮ ವಿಶ್ವ ಮಟ್ಟದಲ್ಲಿ ಇರಬೇಕು. ಆ ಮೂಲಕ ವಿಶ್ವ ಪ್ರಜೆಗಳನ್ನು ನಾವು ಬೆಳೆಸಬೇಕು ಅಂತಕ್ಕಂಥ ಒಂದು ದೊಡ್ಡ ಸಂದೇಶವನ್ನು ಕುವೆಂಪು ಅಲ್ಲಿ ಕೊಡ್ತಾರೆ. ಕೊಟ್ಟು ಕೊನೆಗೆ ಒಂದು ಬಹಳ ಮುಖ್ಯವಾದಂಥ ಒಂದು ಸೂಚನೆಯನ್ನು ಆ ಸಂಘಟಕರಿಗೆ ಕೊಡ್ತಾರೆ ಅವರು. ಈ ಬರಹಗಾರರ ಮತ್ತು ಕಲಾವಿದರ ಒಕ್ಕೂಟದ ಸದಸ್ಯರಿಗೆ ನಾವೆಲ್ಲರೂ ನೆನ್ಪಿಡ್ಬೇಕಂತ ಸಂಗತಿ ಅದು. ಸಾಹಿತ್ಯ, ರಾಜಕಾರಣ ಎಲ್ಲರಿಗೂ ಸಂಬಂಧಪಟ್ಟದ್ದು.
ಅವ್ರು ಹೇಳ್ತಾರೆ, ನಾವು ಏನನ್ನಾದರೂ ವಿರೋಧಿಸಬೇಕಾದಾಗ ನಮ್ಮಲ್ಲಿ ಸಿಟ್ಟಿರಲಿ, ಆದರೆ ದ್ವೇಷ ಇರಬಾರ್ದು. ಯಾಕೆ ಸಿಟ್ಟು ಮತ್ತು ದ್ವೇಷಕ್ಕೆ ಏನು ವ್ಯತ್ಯಾಸ ಅಂದರೆ, ಒಂದು ಸಾತ್ವಿಕವಾದ ಸಿಟ್ಟು ಬರ್ತದೆ ನಮಗೆ ಆಗುತ್ತೆ ನಮ್ಮ ಮೇಲೆ ಯಾರಾದರೂ ಏನಾದರೂ ಮಾಡಿದಾಗ. ಸಿಟ್ಟು ಶಾಶ್ವತವಾಗಿರುವುದಿಲ್ಲ ಅದು, ಆದರೆ ದ್ವೇಷ ಶಾಶ್ವತವಾಗಿರ್ತದೆ. ಮತ್ತು ಈ ದ್ವೇಷ ಇದ್ದಾಗ ಏನಾಗ್ತದೆ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ. ನಾವು ಯಾರನ್ನೋ ವಿರೋಧಿಸ್ತಿರ್ತೀವಿ, ಅವ್ರು ಯಾವುದೋ ನಾವು ನಮ್ಮ ಕೆಲಸವನ್ನು ಅವ್ರು ಮಾಡ್ತಾ ಇಲ್ಲ ಅಂಥೇಳಿ ಅವ್ರನ್ನ ವಿರೋಧಿಸ್ತಿರ್ತೀವಿ. ಅವರು ತಮ್ಮ ಆಲೋಚನಾ ಕ್ರಮವನ್ನು ಬದಲಿ ಮಾಡಿ ನಾವು ಯಾವ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದೇ ಕೆಲಸವನ್ನು ಅವರೇ ಮಾಡೋಕ್ಕೆ ಶುರು ಮಾಡಿದಾಗ ನಾವೇನು ಮಾಡಬೇಕು? ಅವಾಗ ಅವ್ರನ್ನ ಬೆಂಬಲಿಸಬೇಕು ಅಂತ. ಅಂದರೆ ನಮ್ಮ ವಿರೋಧಿಗಳು ಎನ್ನುವ ಕಾರಣಕ್ಕಾಗಿ ಅವ್ರನ್ನ ವಿರೋಧಿಸಬಾರದು. ನಾವು ಮಾಡಬೇಕು ಅಂದ್ಕೊಂಡ ಕೆಲಸವನ್ನು ನಮ್ಮ ವಿರೋಧಿಗಳು ಯಾರು ಮಾಡೋಕ್ಕೆ ಶುರು ಮಾಡಿದರೆ ಅದನ್ನು ಸಂಪೂರ್ಣವಾಗಿ ನಾವು ಬೆಂಬಲಿಸಬೇಕು. ಅಂದರೆ ವಿರೋಧ ಅಂತಕ್ಕಂಥದ್ದು ವ್ಯಕ್ತಿಗತವಾಗಿರಬಾರ್ದು, ಅದು ವಿಷಯ ಆಧಾರಿತ ಆಗಿರಬೇಕು. ನಾವು ಒಪ್ಪುವುದನ್ನೇ ಅವರು ಮಾಡೋಕ್ಕೆ ಶುರು ಮಾಡಿದರೆ ನಮ್ಮ ವಿರೋಧಿಗಳಾದರೂ ಕೂಡ ಅವರನ್ನು ಬೆಂಬಲಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಅವರು ತಮ್ಮ ಮಾತನ್ನು ಮುಗಿಸ್ತಾರೆ. ಈ ಭಾಷಣದಲ್ಲಿ ಕುವೆಂಪು ಅವರ ಬಹಳ ಮುಖ್ಯವಾದಂಥ 2-3 ಆಲೋಚನಾ ಕ್ರಮವನ್ನು ನಾವು ಸಂಕ್ಷೇಪಿಸಿ ಹೇಳುವುದಾದರೆ, ಈ ಪುರೋಹಿತ ಶಾಹಿ ಅಂತಕ್ಕಂಥದ್ದು ಅದು ಕೇವಲ ಬ್ರಾಹ್ಮಣರಿಗೆ ಸಂಬಂಧಪಟ್ಟದ್ದಲ್ಲ. ವಿಶ್ವದ ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಪುರೋಹಿತ ಶಾಹಿ ನಾಶ ಆಗಬೇಕು. ಮತ್ತು ಪರಸ್ಪರ ದ್ವೇಷದಿಂದ ಅಲ್ಲ, ಪ್ರೀತಿಯಿಂದ ನಾವು ಇದನ್ನು ಸರಿ ಮಾಡಬೇಕು. ಬ್ರಾಹ್ಮಣರ ಮತ್ತು ಪುರೋಹಿತ ಶಾಹಿಯನ್ನು ವಿರೋಧಿಸುವುದಕ್ಕಿಂತ ನಾವು ಮುಖ್ಯವಾಗಿ ತಳ ಸಮುದಾಯದಲ್ಲಿ ಜಾಗೃತಿಯನ್ನು ಮೂಡಿಸೋದ್ರ ಮೂಲಕ ಸಾಹಿತ್ಯವನ್ನು ರಚನೆ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಮೂಲಕ ಈ ವಿಧಾನಗಳ ಮೂಲಕ ಜನಜಾಗೃತಿಯನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಕುವೆಂಪು ಹೇಳ್ತಾರೆ. ಸುಮಾರು 50 ವರ್ಷಗಳ ನಂತರವೂ ಕೂಡ ಇವತ್ತು ದೇವರು, ಧರ್ಮ ಈ ವಿಷಯಗಳಲ್ಲಿ ಜನರನ್ನು ಸಿಕ್ಕಿಸಿ ಅನಗತ್ಯವಾಗಿ ಸಮಾಜದಲ್ಲಿ ಗೊಂದಲವನ್ನು ಉಂಟು ಮಾಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ 50 ವರ್ಷಗಳ ಹಿಂದೆ ಹೇಳಿರ್ತಕ್ಕಂಥ ಕುವೆಂಪು ಅವರ ಆಲೋಚನಾ ಕ್ರಮ ಈಗಲೂ ಕೂಡ ನಮಗೆ ಸ್ವೀಕಾರ ಅರ್ಹವಾಗಿದೆ, ಸ್ವೀಕಾರ ಯೋಗ್ಯವಾಗಿದೆ ಮತ್ತು ನಾವು ಅಳವಡಿಸಿಕೊಳ್ಳಲು ಅನಿವಾರ್ಯ ಸಂಗತಿಯಾಗಿದೆ ಅಂತಕ್ಕಂಥ ಅಂಶವನ್ನು ಪ್ರಸ್ತಾಪಿಸಿ ನಾವೆಲ್ಲರೂ ಕೂಡ ಕುವೆಂಪು ಅವರ ಈ ಆಲೋಚನಾ ಕ್ರಮವನ್ನು ನಮ್ಮ ಆಲೋಚನೆಯಲ್ಲಿ ಅಳವಡಿಸಿಕೊಂಡು ತಾತ್ವಿಕವಾಗಿ ಒಪ್ಪಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ನಾವೆಲ್ಲರೂ ಕೂಡ ಪರಸ್ಪರ ದ್ವೇಷ ಅಸೂಯೆಗಳಿಲ್ಲದ ಪ್ರೀತಿ ವಿಶ್ವಾಸಗಳಿಂದ ಬದುಕುವ ಮತ್ತು ದೇಶಭಕ್ತಿಯನ್ನೇ ಧರ್ಮಭಕ್ತಿ ಎಂದು ಸ್ವೀಕರಿಸಿ ನಾವೆಲ್ಲರೂ ಕೂಡ ವಿಶ್ವ ಪ್ರಜೆಗಳಾಗೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.